ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ನೆಕ್ಸ್ಟ್ ರೀಡಿಂಗ್ ಬೇಕು ಆ ಒಂದು ಕ್ವೆಶನ್ನ ನೀವು ಹಾಕ್ಬೋದು. ಸೊ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಆಗಿರುತ್ತೆ ಅಂತ. ಎಸ್, ನಿಮ್ಮ ಪರ್ಸನ್ ಇಂದ ಏನಾದ್ರು ಮೆಸೇಜಸ್ ಇದೆಯಾ ನಿಮಗೆ? ಪಾಸಿಬಿಲಿಟಿ ಇದೆ. ಮೇ ಬಿ ನೀವು ಯಾವತ್ತೂ ಎಕ್ಸ್ಪ್ರೆಸ್ಸೇ ಮಾಡಿರಲ್ಲ ಫೀಲಿಂಗ್ಸ್. ಪಾಸಿಬಿಲಿಟಿ ಇದೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ತೀರಾ. ಅವ್ರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಏನಾದ್ರು ಹೇಳಕ್ ಇಷ್ಟಪಡ್ತಾರಾ? ಇನ್ ಕೇಸ್ ನಾವು ಕಾಂಟ್ಯಾಕ್ಟಲ್ಲಿ ಇದ್ದಿದ್ರೆ ಏನಾದರೂ ಮಾತಾಡ್ತಾ ಇದ್ರು ಅಂದರೆ ಏನ್ರ ಬಗ್ಗೆ ಮಾತಾಡ್ತಾ ಇದ್ರು? ಸೊ ನೀವಿಬ್ಬರ ಮಧ್ಯೆ ಹೆಂಗಿರ್ತಾ ಇತ್ತು ಬಾಂಡಿಂಗ್, ಇನ್ ಕೇಸ್ ನೀವಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ರೆ? ಅಥವಾ ಏನಾದರೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಅವ್ರು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾರಾ? ಸೊ ಲೆಟ್ಸ್ ಸಿ ಈ ಒಂದು ವಿಡಿಯೋದಲ್ಲಿ ಗೈಸ್. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ, ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಡೆಫಿನೆಟ್ಲಿ ನಾನು ಅದಕ್ಕೂ ರೆಸ್ಪಾಂಡ್ ಮಾಡ್ತೀನಿ. ಓಕೆ, ಸೊ ಲೆಟ್ಸ್ ಸಿ. ಯಾರೋ ತುಂಬಾ ಬೇಜಾರಲ್ಲಿದ್ದಾರೆ, ಯಾರಿಗೋ ತುಂಬಾ ಹರ್ಟ್ ಆಗಿದೆ. ದಿಸ್ ಇಸ್ ಯು. ತುಂಬಾ ಬೇಜಾರಲ್ಲಿದ್ದೀರಾ. ಯಾರೋ ನಿಮ್ಮ ಎಮೋಷನ್ಸ್ನ ಅರ್ಥ ಮಾಡ್ಕೊಂಡಿಲ್ಲ. ಯಾರೋ ಆರಾಮಾಗಿ ಮೂವ್ ಆನ್ ಆದ್ರು. ಸಮ್ವನ್ ಕಂಪ್ಲೀಟ್ಲಿ ಡಿಸ್ಟೆನ್ಸ್ ಮಾಡಿದ್ರು, ನಿಮ್ಮನ್ನ ಕಂಪ್ಲೀಟ್ಲಿ ಬ್ಲಾಕ್ ಮಾಡಿದ್ರು, ಕಂಪ್ಲೀಟ್ಲಿ ಗೋಸ್ಟ್ ಮೋಡ್ ಅಂತೀವಲ್ವಾ, ಸೊ ಆಗೊಂದು ಗೋಸ್ಟ್ ಮೋಡಲ್ಲಿ ನಿಮ್ಮನ್ನ ಹಾಕ್ಬಿಟ್ರು ಕಂಪ್ಲೀಟ್ ಆಗಿ. ಸಮ್ವನ್ ಆಗಲ್ಲ, ರಿಲೇಶನ್ಶಿಪ್ ವರ್ಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಒಂಥರ ಪ್ರಾಪರ್ ಆಗಿ ಮೂವ್ ಆನ್ ಆಗ್ಬಿಟ್ರು. ಅಂದ್ರೆ ನಿಮಗೆ ಒಂಥರ ಥಾಟ್ ಇನ್ನೂ ಇದೆ, ಇಷ್ಟು ಬೇಗ ಮೂವ್ ಆನ್ ಆದ್ರ ಅಂದ್ರೆ ಇವ್ರಿಗೆ ನನ್ನ ಮೇಲೆ ಫೀಲಿಂಗ್ಸೇ ಇರ್ಲಿಲ್ವಾ? ಇವ್ರಿಗೆ ನನ್ನ ಮೇಲೆ ಎಮೋಷನ್ಸೇ ಇರ್ಲಿಲ್ವಾ? ಆರಾಮಾಗಿ ಅವರು ಟ್ರಾವೆಲ್ ಮಾಡ್ತಾ ಇದ್ದಾರೆ, ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ನೀವಿಲ್ದೇನೆ ಅವ್ರು ಆರಾಮಾಗಿ ಚಿಲ್ ಆಗಿರೋದು ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನೀವು ನೋಡ್ತಾ ಇದ್ದೀರಾ. ದ ವರ್ಸ್ಟ್ ಪಾರ್ಟ್ ಇಸ್ ನೀವು ಅದನ್ನೆಲ್ಲ ನೋಡ್ತಾ ಇದ್ದೀರಾ. ಅಟ್ಲೀಸ್ಟ್ ನೀವು ನೋಡ್ತಾ ಇಲ್ಲ ಅಂದ್ರೂ ನಿಮ್ಮ ಕೆಲವೊಂದೊಂದು ಫ್ರೆಂಡ್ಸ್ ಆಗಿರ್ಬೋದು ಅದನ್ನೆಲ್ಲ ಬಂದು ನಿಮಗೆ ಹೇಳ್ತಾ ಇರೋದು, ನೋಡು ನಿನ್ನ ಪಾರ್ಟ್ನರ್ ಅಥವಾ ನೀನ್ ಇಷ್ಟು ಲವ್ ಮಾಡಿದ್ದೆ, ಅವ್ರು ನಿನ್ನ ಬಿಟ್ಟು ಹಿಂಗೆ ಆರಾಮಾಗಿದ್ದಾರೆ, ನೋಡು ನೀನ್ ಅವ್ರ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ, ಬಟ್ ಇವಾಗ ನಿನ್ನ ಒಂದು ಎಮೋಷನ್ಸ್ ಅದ್ಯಾವುದಕ್ಕೂ ವ್ಯಾಲ್ಯೂನೇ ಇಲ್ದಂಗೆ ಮಾಡಿದ್ದಾರೆ. ಸೊ ಈ ಥರ ಸಿಚುವೇಶನ್ ಅಲ್ಲಿ ಇದ್ದೀರಾ ಅಂದ್ರೆ ನಿಮಗೆ ನಂಬಕ್ ಆಗ್ತಾ ಇಲ್ಲ. ಲೈಕ್, ನನ್ನ ಜೊತೆ ಮೋಸ ಆಯ್ತಾ? ನನ್ನ ಎಮೋಷನ್ಸಿಗೆ ಮೋಸ ಆಯ್ತಾ? ಬಟ್ ಲೆಟ್ಸ್ ಸಿ, ಅವರು ನಿನ್ನ ಮಿಸ್ ಮಾಡ್ಕೊತಾ ಇದ್ದಾರೆ. ಏನಾದರೂ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾರಾ ಅಂತ. ಅವರ ಮೆಸೇಜ್: ಐ ಕಾಂಟ್ ಡೂ ದಿಸ್ ರೈಟ್ ನಾವ್. ಸೊ ಎಲ್ಲೋ ಒಂದ್ ಕಡೆ ನಾನು ಏನ್ ಅನಿಸ್ತಾ ಇದೆ ಗೊತ್ತಾ ನನಗೆ? ಇಟ್ಸ್ ನಾಟ್ ದಟ್ ಅವ್ರು ಕಂಪ್ಲೀಟ್ಲಿ ನಿನ್ನ ಮರ್ತಿದ್ದಾರೆ ಅಂತ. ಇಟ್ಸ್ ನಾಟ್ ದಟ್ ಅವ್ರಿಗೆ ನಿಮ್ಮ ಮೇಲೆ ಎಮೋಷನ್ಸೇ ಇಲ್ಲ, ನಿಮ್ಮ ಮೇಲೆ ಫೀಲಿಂಗ್ಸೇ ಇಲ್ಲ, ಆ ಥರ ಇಲ್ಲ. ಬಟ್ ನಿಮ್ಮ ಥಾಟ್ಸ್ ಬಂದಾಗೆಲ್ಲ, ನಿಮ್ಮ ಮೆಮೊರೀಸ್ ಬಂದಾಗೆಲ್ಲ ಅದನ್ನ ಸಾಕು, ಜಾಸ್ತಿ ಯೋಚನೆ ಮಾಡೋದು ಬೇಡ, ಇಲ್ಲಿಗೆ ನಿಲ್ಲಿಸ್ಬಿಡೋಣ, ಸಾಕು. ಸೊ ಇಟ್ಸ್ ಲೈಕ್ ದಟ್. ಅವರೇ ಅದನ್ನ ಬ್ಲಾಕ್ ಮಾಡ್ತಾ ಇದ್ದಾರೆ. ಬೇಡ ಜಾಸ್ತಿ ಯೋಚನೆ ಮಾಡಿದ್ರೆ ಮೇ ಬಿ ನಾನು ಓವರ್ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಮೇ ಬಿ ನಾನು ಬೇಜಾರು ಮೇ ಬಿ ನಾನು ಮಿಸ್ ಮಾಡ್ಕೊಳಕ್ ಶುರು ಮಾಡ್ತೀನಿ. ಸೊ ಜಾಸ್ತಿ ಯೋಚನೆ ಮಾಡೋದು ಬೇಡ. ಸೊ ಇಟ್ಸ್ ಮೋರ್ ಲೈಕ್, ಇಟ್ಸ್ ನಾಟ್ ದಟ್ ಅವ್ರು ಕಂಪ್ಲೀಟ್ಲಿ ನಿಮ್ಮನ್ನ ಮರೆತು ಮೂವ್ ಆನ್ ಆಗಿದ್ದಾರೆ ಅಂತ ಅಲ್ಲ, ಬಟ್ ಬೇಡ, ಸ್ವಲ್ಪ ಪಾಸ್ ಕೊಡೋಣ. ನನಗೆ ಅದ್ರ ಬಗ್ಗೆ ಯೋಚನೆ ಮಾಡಕ್ ಬೇಡ. ಯೋಚನೆ ಮಾಡಿದ್ರೆ ಇದರ್ ನನಗೆ ಹರ್ಟ್ ಆಗುತ್ತೆ, ಇಲ್ಲ ನಾನು ಅದ್ರ ಬಗ್ಗೆ ಮತ್ತೆ ನೆನಪಿಸ್ಕೊಂಡು ಕರೆಂಟ್ ಸಿಚುವೇಶನ್ ಹಾಳು ಮಾಡ್ಕೊತೀನಿ. ಸಿ, ಐ ಆಮ್ ಅಫ್ರೇಡ್ ಟು ಲೂಸ್ ಯು. ಸೊ ಎಲ್ಲೋ ಒಂದ್ ಕಡೆ ಅವರಿಗೆ ಭಯ ಇದೆ. ಅಂದ್ರೆ ಪರ್ಮನೆಂಟ್ ಆಗಿ ನಿಮ್ನ ಕಳ್ಕೊಬಿಟ್ನ, ಪರ್ಮನೆಂಟ್ ಆಗಿ ನಿಮ್ನ ನನ್ನ ಲೈಫಿಂದನೇ ಕಳ್ಕೊಬಿಟ್ನ. ಸೊ ಈ ತರ ಅವರಿಗೆ ಭಯ ಇದೆ. ಸೊ ಒಂದೆಲ್ಲ ನೋಡಿದ್ರೆ ಇಟ್ಸ್ ಮೋರ್ ಲೈಕ್, ಐ ಡೋಂಟ್ ಥಿಂಕ್ ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಈವನ್ ದೋ ಅವರು ಖುಷಿಯಾಗಿ ಫ್ರೆಂಡ್ಸ್ ಜೊತೆ ಇರ್ಬೋದು, ಈವನ್ ದೋ ಅವರು ಖುಷಿಯಾಗಿ ಜನರನ್ನ ಮೀಟ್ ಆಗ್ತಿರ್ಬೋದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರ್ಬೋದು, ಟ್ರಾವೆಲ್ ಮಾಡ್ತಿರ್ಬೋದು, ಎಕ್ಸ್ಪ್ಲೋರ್ ಮಾಡ್ತಿರ್ಬೋದು ಲೈಫಲ್ಲಿ. ಬಟ್ ಐ ಡೋಂಟ್ ಥಿಂಕ್ ಸೊ. ಒಂಥರ ಭಯ ಇದೆ. ಲೈಕ್ ಮೇ ಬಿ ಅವ್ರಿಗೆ ನಿಮಗೆ ತೋರಿಸ್ಬೇಕನ್ನಿಸ್ತಾ ಇದೆ. ಅಂದ್ರೆ ನೋಡು, ನೀನ್ ಇಲ್ಲದೆ ನಾನು ಖುಷಿಯಾಗಿರ್ತೀನಿ. ಮೇ ಬಿ ನೀವು ಏನೋ ಕಾನ್ವರ್ಸೇಷನ್ ಮಾಡ್ಬೇಕಾದ್ರೆ ಅಥವಾ ಒಟ್ಟಿಗೆ ಇರ್ಬೇಕಾದ್ರೆ, ಚೆನ್ನಾಗಿರ್ಬೇಕಾದ್ರೆ, ಒಂದು ಕನೆಕ್ಷನ್ ಅಲ್ಲಿ ಇರ್ಬೇಕಾದ್ರೆ ಮೇ ಬಿ ನೀವು ಹೇಳಿದ್ರಿ ಅನ್ಸುತ್ತೆ, ನಾನಿಲ್ದೇನೆ ನೀನು ಖುಷಿಯಾಗಿರಕ್ಕಾಗಲ್ಲ,
ನಾನು ಇರ್ಬೇಕಾದ್ರೆ ನಿನ್ನ ಲೈಫಲ್ಲಿ ಇಷ್ಟು ಖುಷಿಯಾಗಿರೋದು, ಇಷ್ಟು ಪಾಸಿಟಿವ್ ಆಗಿರೋದು ನಿನ್ನ ಲೈಫಲ್ಲಿ ಬಿಕಾಸ್ ಆಫ್ ಮೀ. ಹಿಂಗೆಲ್ಲ ಮೇ ಬಿ ನೀವು ಹೇಳಿದ್ರಿ ಅನ್ಸುತ್ತೆ. ಮೇ ಬಿ ಅದವರಿಗೆ ಹಿಟ್ ಆಗಿದೆ. ಅಯ್ಯೋ ಅವರಿಗೆ ಪ್ರೂವ್ ಮಾಡಬೇಕಿತ್ತು, ತೋರಿಸ್ಬೇಕಿತ್ತು ಮೇ ಬಿ ನಿಮಗೆ ದಟ್ ನೋಡು ನೀನ್ ಇಲ್ದೇ ನಾನು ಖುಷಿಯಾಗಿದ್ದೀನಿ, ನೀನ್ ಮಾತ್ರ ನನ್ನ ಫ್ರೆಂಡ್ ಅಲ್ಲ, ನೀನ್ ಮಾತ್ರ ನನ್ನ ಕ್ಲೋಸ್ ಪೀಪಲ್ ಅಲ್ಲ, ನಾನು ಖುಷಿಯಾಗಿರ್ತೀನಿ. ಸೊ ಮೇ ಬಿ ಅವರಿಗೆ ಎಲ್ಲ ಒಂದ್ ಕಡೆ ಪ್ರೂವ್ ಮಾಡಬೇಕಿತ್ತು, ನಿಮಗೆ ತೋರಿಸ್ಬೇಕಿತ್ತು. ಅದನ್ನ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಡೀಪ್ ಇನ್ಸೈಡ್ ಅವರಿಗೆ ಭಯ ಇದೆ. ಫಾರ್ ಎವರ್ ನೀವು ಅವ್ರನ್ನ ಬಿಟ್ಟೋಗ್ಬಿಡ್ತೀರಾ, ಫಾರ್ ಎವರ್ ಅವ್ರು ನಿಮ್ಮನ್ನ ಕಳ್ಕೊಂಡ್ಬಿಡ್ತಾರಾ, ಈ ತರ ಎಲ್ಲ ಭಯ ಇದೆ ಡೆಫಿನೆಟ್ಲಿ. ಲೆಟ್ಸ್ ಸಿ ನೆಕ್ಸ್ಟ್ ಮೆಸೇಜ್. ಅಗೇನ್ ಐ ಕಾಂಟ್ ಮೇಕ್ ಯು ಹ್ಯಾಪಿ. ಅಗೇನ್ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ ಗೈಸ್, ಅವರಿಗೆ ಇಟ್ಸ್ ನಾಟ್ ದಟ್ ಅವರು ಚೂಸ್ ಮಾಡ್ಬಿಟ್ಟು ನಿಮ್ನ ಬಿಟ್ಟು ಹೋಗಿದಂತ ಅಲ್ಲ. ಮೇ ಬಿ ಅವ್ರಿಗೆ ಆಪ್ಷನ್ ಇರ್ಲಿಲ್ಲ ನಿಮ್ನ ಚೂಸ್ ಮಾಡೋದಕ್ಕೆ. ಮೇ ಬಿ ಅವರು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮೇ ಬಿ ಅವರಿಗೆ ಒಂಥರ ಥಾಟ್ಸ್ ಇದೆ, ನಿಮ್ಮ ಲೈಫ್ ಸ್ಟೈಲ್ ಅವರ ಲೈಫ್ ಸ್ಟೈಲ್ ಮ್ಯಾಚ್ ಆಗ್ತಾ ಇಲ್ಲ, ನಿಮ್ಮ ಚಾಯ್ಸಸ್ ಅವರ ಚಾಯ್ಸಸ್ ಮ್ಯಾಚ್ ಆಗ್ತಾ ಇಲ್ಲ. ಮೇ ಬಿ ನೀವು ಹೇಳಿದ್ರಿ ಅನ್ಸುತ್ತೆ. ಮೇ ಬಿ ಅವರಿಂದ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನೆಕ್ಸ್ಟ್ ಒಂದು ಪ್ರಾಪರ್ ಕಮಿಟ್ಮೆಂಟ್ ಅಲ್ಲಿ ಇರ್ಬೇಕಾದ್ರೆ, ಪ್ರಾಪರ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ನಾನು ಈ ತರ ಎಕ್ಸ್ಪೆಕ್ಟ್ ಮಾಡ್ತೀನಿ, ಅದ್ ನಿನ್ ಆಗುತ್ತಾ ಫುಲ್ಫಿಲ್ ಮಾಡಕ್ಕೆ. ಮೇ ಬಿ ನಿಮಗೂ ಅನ್ಸಿರುತ್ತೆ ಮೇ ಬಿ ಅದಾಗಲ್ಲ, ತುಂಬಾ ಡಿಫ್ರೆನ್ಸಸ್ ಇದೆ ಇಬ್ರು ಮಧ್ಯ. ಅಂಡ್ ಅವ್ರಿಗೂ ಅದು ಫೀಲ್ ಆಗಿದೆ, ಲೈಕ್ ಇಬ್ರು ಮಧ್ಯೆ ತುಂಬಾ ಡಿಫ್ರೆನ್ಸ್ ಇದೆ. ಬಿಕಾಸ್ ವರ್ಲ್ಡ್ ಟ್ಯಾರೋ ಒನ್ ಮೇನ್ ಥಿಂಗ್ ಏನ್ ಹೇಳುತ್ತೆ ಅಂದ್ರೆ, ಇಬ್ರು ಮಧ್ಯ ವೇ ಮೋರ್ ಡಿಸ್ಟೆನ್ಸ್ ಇದೆ, ಹಂಗೆ ಡಿಫ್ರೆನ್ಸಸ್ ಇದೆ ಅಂತ. ಅಂಡ್ ನಿಮ್ ಕಡೆಯಿಂದ 10 ಆಫ್ ಸ್ವರ್ಡ್ಸ್ ಕಂಟಿನ್ಯೂಸ್ಲಿ ನನಗೆ 10 ಆಫ್ ಸ್ವರ್ಡ್ಸ್ ನಿಮ್ಮ ಎನರ್ಜಿ ಬರ್ತಾ ಇದೆ. ಯಾರು ನೋಡ್ತಾ ಇದ್ದೀರಾ, ಸೊ ತುಂಬಾ ಜನ ಬೇಜಾರಲ್ಲಿ ಇದ್ದೀರಾ, ತುಂಬಾ ಜನಕ್ಕೆ ಹರ್ಟ್ ಆಗಿದೆ, ಡೀಪ್ ಡೌನ್ ಪೇನ್ ಅಲ್ಲಿ ಇದ್ದೀರಾ, ತುಂಬಾ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಅನ್ಸ್ತಾ ಇದೆ ನಿಮ್ ಜೊತೆ. ಅಗೇನ್ ಇಟ್ಸ್ ನಾಟ್ ದಟ್ ಅವ್ರಿಗೆ ನೀವು ಇಷ್ಟ ಇಲ್ದೇನೆ ಅವ್ರು ನಿನ್ನ ಬಿಟ್ಟೋಗಿದ್ದಂತ ಅಲ್ಲ. ಬಟ್ ಅಗೇನ್ ಕರಿಯರ್, ಫ್ಯಾಮಿಲಿ, ಅಡ್ಜಸ್ಟ್ಮೆಂಟ್ಸ್, ಫ್ಯೂಚರ್ ಓರಿಯೆಂಟೆಡ್ ಪರ್ಸನ್ ಅವರು. ಮೇ ಬಿ ಅವ್ರಿಗೆ ಲೈಫಲ್ಲಿ ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಇದೆ, ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡ್ಬೇಕಂತ ಇದೆ, ಇನ್ನೂ ಲೈಫ್ನ ವೆರಿ ಬೆಟರ್ ವೇ ಅಲ್ಲಿ ಲೀಡ್ ಮಾಡ್ಬೇಕಂತ ಇದೆ. ಮೇ ಬಿ ಅವ್ರಿಗೆ ಒಂಥರ ಥಾಟ್ ಇದೆ, ನಮ್ ಇಬ್ರು ಮಧ್ಯೆ ಇರೋ ಡಿಫ್ರೆನ್ಸಸ್ ಇದೆ, ನಾನು ಯಾವತ್ತೂ ಆ ಒಂದು ಡಿಫ್ರೆನ್ಸಸ್ನ ಸಾರ್ಟ್ ಔಟ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಯಾವತ್ತೂ ನಾನು ಅದನ್ನ ಓವರ್ಕಮ್ ಮಾಡೋದಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಅವರ ಮೆಸೇಜಸ್ ನಿಮಗೇನಂತ ಅಂದ್ರೆ, ಯಾರೆಲ್ಲ ನೋಡ್ತಾ ಇದ್ದೀರಾ, ನನಗೆ ರೈಟ್ ನಾವ್ ಇದ್ರ ಬಗ್ಗೆ ನಂಗೆ ಯೋಚನೆ ಮಾಡಕ್ ಆಗ್ತಾ ಇಲ್ಲ, ನಾನು ರೈಟ್ ನಾವ್ ಇದ್ರ ಬಗ್ಗೆ ಡಿಸೈಡ್ ಮಾಡಕ್ ಆಗ್ತಾ ಇಲ್ಲ. ಮೇ ಬಿ ನೀವು ಅವರಿಂದ ಏನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಮೆಸೇಜಸ್ಸಿಗೆ, ಮೇ ಬಿ ಅವರಿಂದ ಏನಾದ್ರು ರೆಸ್ಪಾನ್ಸ್ ಬರ್ಬೋದು ಅಂತ ವೆಯ್ಟ್ ಮಾಡ್ತಾ ಇದ್ರೆ, ಅವ್ರು ಹೇಳ್ತಾ ಇದಾರೆ ನಂಗೆ ಕರೆಂಟ್ಲಿ ಆಗ್ತಾ ಇಲ್ಲ, ನಂಗೆ ಇದ್ರ ಬಗ್ಗೆ ಡಿಸಿಷನ್ ಬರೋದಕ್ಕೆ ಆಗ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ ನಂಗೆ ಭಯ ಇದೆ ನೀನು ಕಂಪ್ಲೀಟ್ ಆಗಿ ಕಳ್ಕೊಬಿಡ್ತೀನಿ ಅಂತ. ಬಟ್ ನೀನ್ ನನ್ನಿಂದ ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ಯಾ, ನನ್ನಿಂದ ಏನೆಲ್ಲ ಅನ್ಕೊಂತ ಇದೆಯಾ, ಅದನ್ನೆಲ್ಲ ನನಗೆ ಫುಲ್ಫಿಲ್ ಮಾಡಕ್ ಆಗಲ್ಲ. ಇಟ್ಸ್ ದೆಮ್ ಹೇಳ್ತಾ ಇರೋದು, ನನ್ ಕೈಲಿ ಆಗಲ್ಲ. ಇಟ್ಸ್ ನಾಟ್ ದಟ್ ಗೈಸ್, ಇಟ್ಸ್ ನಾಟ್ ದಟ್ ನನಗೆ ನೀನ್ ಇಷ್ಟನೇ ಇಲ್ಲ ಅಂತ. ಬಟ್ ಇಟ್ಸ್ ದಟ್ ನನಗೆ ಆ ಲೈಫ್ ಸ್ಟೈಲು, ನಿನ್ನ ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಮಾಡೋದಕ್ಕಾಗಲ್ಲ ಅಂತ. ಏಸ್ ಆಫ್ ಪೆಂಟಕಲ್ಸ್. ಸೊ ಐ ಡೋಂಟ್ ಥಿಂಕ್ ಸೊ. ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಐ ಡೋಂಟ್ ಥಿಂಕ್ ಸೊ ದಿಸ್ ಇಸ್ ಅನ್ ಎಂಡಿಂಗ್. ನಿಮ್ಮಿಬ್ರ ಮಧ್ಯೆ ಎಗೇನ್ ಒನ್ ಮೋರ್ ಆಪರ್ಚುನಿಟಿ ಬರುತ್ತೆ, ಒನ್ ಮೋರ್ ಸಾಲಿಡ್ ಆಪರ್ಚುನಿಟಿ ಬರುತ್ತೆ. ಅವ್ರು ಎಷ್ಟೇ ಸುತ್ತಾಡಿದ್ರು, ಎಷ್ಟೇ ತಿರ್ಗಾಡಿದ್ರು, ಐ ಗೆಸ್ ಬಂದ್ಬಿಟ್ಟು ನಿಮ್ ಜೊತೆ ಲ್ಯಾಂಡ್ ಅಪ್ ಆಗ್ತಾರೆ, ನಿಮ್ ಜೊತೆ ಸೆಟಲ್ ಆಗ್ತಾರೆ. ದಟ್ ಈಸ್ ಏಸ್ ಆಫ್ ಪೆಂಟಕಲ್ಸ್, ನಾಟ್ ಸಮಥಿಂಗ್ ನಾರ್ಮಲ್ ಕಾರ್ಡ್. ಸೊ ಬ್ಯೂಟಿಫುಲ್ ಮೆಸೇಜ್ ಅನ್ಬೋದು. ಐ ಗೆಸ್ ಲಾಸ್ಟಿಗೆ ನನಗೆ ಟ್ವಿಸ್ಟ್ ಸಿಕ್ತಿದ್ದು, ಇದು ವರ್ಕೌಟ್ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ನೋ, ಐ ಗೆಸ್ ಅವರು ಡಿಗ್ರಿ ಮುಗಿಸ್ಕೊಂಡು, ಅವರ ಪ್ಯಾಷನ್ ಫುಲ್ಫಿಲ್ ಮಾಡಿಕೊಂಡು, ಟ್ರಾವೆಲ್ ಮಾಡಿಕೊಂಡು, ಲೈಫಲ್ಲಿ ಏನೇನೆಲ್ಲ ಬೇಕು ಅದನ್ನೆಲ್ಲ, ಅವ್ರಿಗೆ ಏನೇನು ಬೇಕನ್ನ ಫುಲ್ಫಿಲ್ ಮಾಡಿಕೊಂಡು, ಫೈನಲಿ ಇವಾಗ ಒಬ್ಬರು ಮದುವೆ ಆಗಬೇಕು, ಒಂದು ಸ್ಟೇಬಲ್ ಲೈಫ್ ಬೇಕು ಅಂತ ಅನ್ಸುತ್ತಲ್ವಾ, ಅವಾಗ ಅವ್ರಿಗೆ ನೆನಪಾಗದು ನೀವು, ಅವಾಗ ಆ ಸೆಕ್ಯೂರ್ ಫೀಲ್ ಕೊಡೋದಕ್ಕಾಗದು ನೀವು. ವೆಯ್ಟ್ ಮಾಡ್ತೀರಾ ಅಂದರೆ ಮೇ ಬಿ ಈ ಪರ್ಸನ್ ಬರ್ತಾರೆ ಗೈಸ್. ಬಟ್ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ವೆಯ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದೀರಾ ಅಥವಾ ಆಗಲ್ವಾ ಅಂತ. ಬಿಕಾಸ್ ಅಗೇನ್ ಬೇಗ ಬರಲ್ಲ ಇವರು, ನಾಟ್ ಎನಿ ಟೈಮ್ ಇನ್ ದ ನಿಯರ್ ಫ್ಯೂಚರ್. ಬಟ್ ಎಸ್, ವೆಯ್ಟ್ ಮಾಡ್ಬೇಕಾಗಿ ಬರುತ್ತೆ. ಅದು ಮಂತ್ಸ್ ಆಗ್ಬೋದು, ವರ್ಷಗಟ್ಟಲೆ ಆಗ್ಬೋದು, ನೆವರ್ ನೋ. ಬಟ್
ವೆಯ್ಟ್ ಅಷ್ಟೇ. ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ಸು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. Love you all. Bye bye.